ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫ್ರಂಟಲ್ಲೂ ಬೋಟ್ ನೆಕ್ಕು, ಬ್ಯಾಕಲ್ಲೂ ಬೋಟ್ ನೆಕ್ಕು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಕಟ್ಟಿಂಗ್ ವಿಡಿಯೋ ಏನಾದರೂ ಬೇಕಿದ್ರೆ ಹೇಳಿ, ನಾನು ಬೇರೆ ಬ್ಲೌಸಲ್ಲಿ ಫ್ರಂಟು ಬೋಟ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಇರೋ ಬ್ಲೌಸನ್ನು ಇನ್ನೊಂದು ವಿಡಿಯೋದಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಫ್ರಂಟಲ್ಲೂ ಬೋಟ್ ನೆಕ್ಕು ಮತ್ತು ಬ್ಯಾಕಲ್ಲೂ ಬೋಟ್ ನೆಕ್ಕು, 28 ಸೈಜಿನ ಎದೆ ಸುತ್ತಳತೆ ಇರುವ ಬೋಟ್ ನೆಕ್ ಬ್ಲೌಸು. ಮತ್ತು ಬ್ಯಾಕಲ್ಲಿ ಇದು ಹುಕ್ಸ್ ಬರುತ್ತೆ, ಫ್ರಂಟ್ ಹುಕ್ಸ್ ಇಲ್ಲ. ಪ್ರಿನ್ಸೆಸ್ ಕಟ್ ಅಲ್ಲ, ಇದು ನಾರ್ಮಲ್ ಬ್ಲೌಸ್ ಥರನೇ ಬರುತ್ತೆ, ಪಟ್ಟಿ ಇಟ್ಟೆ ಬರುತ್ತೆ. ಯಾವ ರೀತಿ ಹೊಲಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಈ ಬ್ಯಾಕಲ್ಲಿ ಈ ರೀತಿ ಬರುತ್ತೆ. ಹೀಗಿದೆ ಫ್ರೆಂಡ್ಸ್. ಫಸ್ಟು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ, ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಫ್ರಂಟಲ್ಲಿ ನೆಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಕಚ್ಚನ್ನು ಹಾಕೊಳ್ಳಿ. ಮತ್ತು ಮೇನ್ ಫ್ಯಾಬ್ರಿಕ್ಕು ಸಹ ಕಚ್ಚನ್ನು ಹಾಕೊಳ್ಳಿ. ಈಗ ಈ ಕಚ್ಚು ಸರಿಯಾಗಿ ಇಟ್ಬಿಟ್ಟು, ಅಂದರೆ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ರೆ ನೀವು ಈ ಮೆಥಡ್ ಫಾಲೋ ಮಾಡಿ. ಇದನ್ನ ಉಲ್ಟಾ ಮಾಡಬೇಕು ಫ್ರೆಂಡ್ಸ್. ಪೈಪಿಂಗು ಅದು ಯಾವ ಥರನೂ ಕೊಡ್ತಾ ಇಲ್ಲ, ಇದು ಉಲ್ಟಾ ಮಾಡಿದ್ರೆ ಸಾಕು. ಇದು ಫ್ರಂಟ್ ಪಾರ್ಟ್ ನಾನು ಸ್ಟಿಚ್ ಮಾಡ್ತಾ ಇರೋದು. ಕಸ್ಟಮರು ಇದು ಬೆಳಗ್ಗೆ ತಂದು ಕೊಟ್ಟರು, ನಾಳೆನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಸಿಯಾಗಿ ಬೇಗ ನಾವು ಹೊಲಿದ್ಕೊಡ್ಬೇಕಲ್ಲ, ಹಾಗಾಗಿ ಈ ರೀತಿ ನಾನು ಕ್ಯಾನ್ವಾಸ್ ಏನು ಕೊಡ್ದೇನೆ ಸ್ಪೀಡಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟಲ್ಲೂ ಬೋಟ್ ನೆಕ್ಕು, ಬ್ಯಾಕಲ್ಲೂ ಬೋಟ್ ನೆಕ್ಕು. ಕಟ್ಟಿಂಗ್ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ನಾನು ಈ ಬ್ಲೌಸು ಕಟ್ಟಿಂಗ್ ಮಾಡ್ಕೊಂಡಿಲ್ಲ, ಕಟ್ಟಿಂಗ್ ಮಾಡಿರೋ ವಿಡಿಯೋ ಮಾಡಲಿಲ್ಲ. ನನಗೆ ಕಟ್ಟಿಂಗ್ ಮಾಡಾದಮೇಲೆ ನಮ್ಮ ವ್ಯೂವರ್ಸಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವಾಗ ಸ್ಟಿಚಿಂಗಿನ ವಿಡಿಯೋ ಮಾಡ್ತಿದ್ದೀನಿ. ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಂಡೆ, ಕೂಳೆ ಮೇಲೆ ಆದಮೇಲೆ ಹೀಗೆ ಮಡಚಬೇಕು. ಇದು ಬ್ಲೌಸ್ ಪೀಸು ತುಂಬ ವರ್ಕ್ ಇರೋದ್ರಿಂದ ನಾನು ಇದಕ್ಕೆ ಯಾವುದೇ ಥರ ಪೈಪಿಂಗ್ ಏನು ಕೊಡ್ತಾ ಇಲ್ಲ. ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈಗ ಲೈನಿಂಗ್ ಅಟ್ಯಾಚ್ ಆಯಿತು. ನನಗೆ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಫ್ರಂಟ್ ಬೋಟ್ ನೆಕ್ಕು ನಾನು ಈ ಥರ ಉಲ್ಟಾ ಮಾಡಿ ಎಲ್ಲ ಫುಲ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಪ್ರಿನ್ಸ್ ಕಟ್ ಥರ ಸ್ಟಿಚ್ ಮಾಡಿದ್ದೀನಿ ಟಕ್ಸು. ಇದು ನಾನು 4 ಟಕ್ಸ್ ಥರ ಹಿಡಿಲಿಲ್ಲ, ಈ ಥರ ಪ್ರಿನ್ಸ್ ಕಟ್ ಹೊಲ್ದಿದ್ದೀನಿ. ಯಾಕಂದರೆ ಇದು 28 ಸೈಜಿಂದು, ಅಂದರೆ ಇವಳು ಒಂದು 10th ಕ್ಲಾಸ್ ಹುಡುಗಿ ಅನಿಸುತ್ತೆ. ಅದಕ್ಕೋಸ್ಕರ ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ ನಾನು ಪ್ರಿನ್ಸಸ್ ಕಟ್ ಥರನೇ ಹೊಲಿದೆ. ತುಂಬ ಲುಕ್ಕಾಗಿ ಕಾಣುತ್ತೆ ಇದು ಹಾಕಿದ್ರ ಮೇಲೆ. ಇಲ್ಲಿಂದ ಕೆಳಗೆ ಬೆಲ್ಟ್ ಪಟ್ಟಿನ ಕೊಡ್ತೀನಿ ಚಿಕ್ಕದಾಗಿ. ಈಗ ಇದು ಬೋಟ್ ನೆಕ್ಕು ಫ್ರಂಟಲ್ಲಿ, ಇದು ಬ್ಯಾಕಲ್ಲಿ ನಾನು ಎಲ್ಲ ಲೈನಿಂಗ್ ಎಲ್ಲ ಉಲ್ಟಾ ಮಾಡಿ ಹೊಲಿದ್ಬಿಟ್ಟು ರೆಡಿ ಮಾಡಿಕೊಂಡು ಫುಲ್ ರೆಡಿ ಮಾಡಿಬಿಟ್ಟು ಟಕ್ಸ್ ಸಹ ಬ್ಯಾಕಲ್ಲಿ ಇಟ್ಕೊಂಡು ಈಗ ನಾನು ಈ ಶೇಪ್ ಬಂದಲ್ಲಿ ನಾನೀಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಶೇಪ್ ಬಂದಲ್ಲಿ ನಾನೀಗ ಪೈಪಿಂಗನ್ನು ಕೊಡ್ತೀನಿ, ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದೇನಾದರೂ ಕಟ್ಟಿಂಗ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಪ್ರಿನ್ಸಸ್ ಕಟ್ಟು ಮಾಡಿದ್ದೀನಿ, ಅಂದರೆ ಪೂರ್ತಿ ಉದ್ದ ಅಲ್ಲ, ಇದು ಆಫಲ್ಲಿ ಇಲ್ಲಿಗೆ ಬೆಲ್ಟ್ ಪಟ್ಟಿ ಬರುತ್ತೆ. ಈಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ತೀನಿ ನಾನು.
ಬೆಲ್ಟ್ ಪಟ್ಟಿ. ಈಗ ಬೆಲ್ಟ್ ಪಟ್ಟಿ ನಾನು 2 ಲೈನಿಂಗು, 1 ಮೈನ್ ಫ್ಯಾಬ್ರಿಕ್ಕು ಇಟ್ಟು ಹೊಲ್ಕೊಂಡಿದ್ದೀನಿ ಸ್ಟ್ರೈಟಾಗಿ. ಅಂದರೆ ಯಾಕಂದರೆ ಇದು ಬ್ಯಾಕ್ ಹುಕ್ಸು, ಹಾಗಾಗಿ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಕ್ಕೆ 3 ಇಂಚಿಗೆ 1 ಮಾರ್ಕು, 2.5 ಇಂಚಿಗೆ 1 ಮಾರ್ಕು ಕ್ರಾಸಲ್ಲಿ ಕಟ್ ಮಾಡ್ಕೊಬೇಕು. ಬಟ್ಟೆ ಎಂಬ್ರಾಯ್ಡ್ರಿದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, 4 ಫೋಲ್ಡ್ ಕಟ್ ಮಾಡ್ಕೋಬೇಕಲ್ಲ, ಹಾಗಾಗಿ. ಈಗ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಕೂಳೆ ಮೇಲೆ ಸ್ಟಿಚ್ ಮಾಡ್ಕೊಬೇಕು. ನಾನು ಫ್ರಂಟಲ್ಲಿ ಬೋಟ್ ನೆಕ್ ಇರೋ ವಿಡಿಯೋನ ಹಾಕಿರಲಿಲ್ಲ. ಇವತ್ತು ಫ್ರಂಟಲ್ಲಿ ಬೋಟ್ ನೆಕ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಫ್ರಂಟ್ ಪಾರ್ಟು ಕರೆಕ್ಟಾಗಿ ನೀವು ಅಂದರೆ ಮುಂದ್ಗಡೆ ಪಟ್ಟಿ ಯಾವುದೇ ಥರ ಕಟ್ಟಿಂಗ್ ಬರೋದಿಲ್ಲ. ಇಲ್ಲಿ ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ಈ ಪಟ್ಟಿ ಬೆಲ್ಟ್ ಪಟ್ಟಿ ಈ ತುದಿನ ಇಟ್ರಿ. ಇಟ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧನೇ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಬಿಗಿನರ್ಸ್ ಕಲಿತಾ ಇದ್ದರೆ ಕರೆಕ್ಟಾಗಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ಬ್ಯಾಕ್ ಹುಕ್ಸು. ಇದು ಕಸ್ಟಮರಿಗೆ ಫಸ್ಟು ನಾನು ಹೊಲ್ಕೊಟ್ಟು ಅವ್ರು ಇಷ್ಟ ಆಗಿ ಇನ್ನೊಬ್ಬರು ಅವ್ರ ಫ್ರೆಂಡ್ ಕೇಳಿದ್ರಂತೆ ಹೊಲಿಸ್ಕೊಡಿ ಅಂಥೇಳಿ, ಅವರು ಹಾಗಾಗಿ ಕೊಟ್ಟಿದ್ದಾರೆ. ಈ ರೀತಿ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಂಬಿಡಿ. ಈಗ ಇಲ್ಲಿ ಇನ್ನೊಂದು ಸ್ಟಿಚ್ ಬರಬೇಕು. ಯಾಕಂದರೆ ಆ ಕಡೆ ಹಾಫು ಈ ಕಡೆ ಹಾಫು ಸ್ಟಿಚ್ ಮಾಡಿರ್ತೀವಲ್ಲ, ಹಾಗಾಗಿ ಇನ್ನೊಂದು ಸ್ಟಿಚ್ ಬರಬೇಕು. ಈಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕೋಣ. ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಇಲ್ಲದೆ ಇರೋದ್ರಿಂದ ಸ್ಟಿಫ್ ಆಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಮಾಡಬೇಕು. ನಾನೀಗ ಇದನ್ನು ಪಟ್ಟಿ ಉಲ್ಟಾ ಮಾಡಿಬಿಟ್ಟು 2 ಭುಜನ ಈ ರೀತಿ ಇಟ್ಕೊಂಡು ಒಂದೇ ಸಮಾನವಾಗಿ ಮಡ್ಚ್ಕೊಂಬನ್ನಿ. ಎಷ್ಟು ಈಸಿ ಇದೆ ನೋಡಿ. ಈಗ ನೀವು ಈ ಕಡೆಯಿಂದ ಆಫ್ ಈ ಕಡೆಯಿಂದ ಆಫ್ ಹೊಲಿಕೋಬೋದು. ನಾನು ಹಾಗೆ ಮಾಡ್ತೀನಿ. ದಾರ ಹೋಗ್ಬಿಡ್ತು, ಸ್ವಲ್ಪ ಮಿಸ್ ಆದ್ರೂ ದಾರ ಹೋಗ್ಬಿಡತ್ತೆ. ನಾವು ಇದನ್ನೇ ಉಲ್ಟಾ ಮಾಡಿ ಇಟ್ಕೊಂಡು ನಾನು ಪಟ್ಟಿ ಹಚ್ಚೋದನ್ನೆಲ್ಲ ಹಿಂದಿನ ವಿಡಿಯೋದಲ್ಲಿ ಈಗ ಸ್ಲೀವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವನ್ನು ಅಟ್ಯಾಚ್ ಮಾಡ್ತೀನಿ. ಬಾಹುಬಲಿ ತೋಳು ಹೇಳಿದರು ಈ ರೀತಿ. ಇದು ಬ್ಲಾಕ್ ಪ್ಲೈನ್ ಬಟ್ಟೆಯಲ್ಲಿ ನೆರಿಗೆ ಮಾಡಿದ್ದೀನಿ. ಇಲ್ಲಿ ಅಟ್ಯಾಚ್ ಕೊಟ್ಟಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಈಗ ಸ್ಲೀವನ್ನು ಅಟ್ಯಾಚ್ ಮಾಡೋಣ. ಈ ಕಡೆ ಅರ್ಧ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಇಷ್ಟು ಸ್ಟಿಚ್ ಆಗಿದೆ. ಈಗ ಲಾಸ್ಟ್ನೇದು ಅಂತಂದರೆ ಫಿಟ್ಟಿಂಗ್ ಮಾಡೋದು. ನಾನು ಫಿಟ್ಟಿಂಗ್ ಮಾಡೋ ಅಳತೆನ ಹಾಕಿಟ್ಕೊಂಡಿದ್ದೀನಿ. ನಿಮಗೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ. ತೋಳಿನ ಸುತ್ತಳತೆ ಬಂದುಬಿಟ್ಟು 5 ಇಂಚು, ಮತ್ತು ಹಾರ್ಮೋಲ್ ರೌಂಡಿಂಗು 7 ಇಂಚು, ಎದೆ ಸುತ್ತಳತೆ 7 ಇಂಚು, ಮತ್ತು ಸೊಂಟದ ಸುತ್ತಳತೆ 5.5 ಇಂಚು.
ಇಷ್ಟು ಇದ್ರ ಅಳತೆ ಆಗಿತ್ತು. ಈಗ ನಾನು ಫಿಟ್ಟಿಂಗನ್ನು ಮಾಡ್ತೀನಿ. ಎರಡೂ ಕಡೆನೂ ಅಷ್ಟಕ್ಕೆ ಹಾಕಿಟ್ಕೊಂಡಿದ್ದೀನಿ. ತೋಳಿನ ಸುತ್ತಳತೆ 5 ಇಂಚು, ಹಾರ್ಮೋನ್ ರೌಂಡಿಂಗು 7 ಇಂಚು, ಎದೆ ಸುತ್ತಳತೆನ ನಾವು ಬ್ಯಾಕಲ್ಲಿ ನೋಡ್ಕೊಬೇಕು 7 ಇಂಚು. ಈಗ ನಾನು ಸ್ಟಿಚ್ಚನ್ನು ಹಾಕೊಂಡ್ಬಿಟ್ಟು ನಿಮಗೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ. ಲಾಸ್ಟ್ ಫಿಟ್ಟಿಂಗ್ ಸ್ಟಿಚ್ಚು 3 ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಈಗ ಈ ಕಡೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ವಿ ಅಂದರೆ ಈ ಲೈನ್ ಸಹ ಫಿಟ್ಟಿಂಗ್ ಲೈನ್ ಸಹ ಕರೆಕ್ಟಾಗಿ ಬಂದಿರುತ್ತೆ. ಫ್ರಂಟಲ್ಲಿ ಬೋಟ್ ನೆಕ್ಕು, ಬ್ಯಾಕಲ್ಲೂ ಬೋಟ್ ನೆಕ್ಕು ಹೊಲಿದಿರುವಂಥ ಬ್ಲೌಸು ನೋಡಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ಈ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ವೇರ್ ಮಾಡಿದ ಮೇಲೆ. ಇದು ಈ ರೀತಿ ಫುಲ್ ಡಿಸೈನ್ ಬಂದಿರೋದ್ರಿಂದ ಬ್ಯಾಕಲ್ಲಿ ಬಂದಿದೆ. ಇದು ಫುಲ್ಲು ಡಿಸೈನ್ ಬಂದಿರೋದ್ರಿಂದ ಫುಲ್ ಈ ಬಟ್ಟೆಲೇ ಇಲ್ಲಿ ಬಾಹುಬಲಿ ತೋಳ್ಕೊಟ್ರೆ ಅಷ್ಟೊಂದು ಲುಕ್ ಕಾಣಲ್ಲ ಅಂದ್ಬಿಟ್ಟು ನಾನೇ ಕಸ್ಟಮರಿಗೆ ಹೇಳಿದ್ದೆ ಈ ರೀತಿ ಸ್ಟಿಚ್ ಮಾಡಿಸಿ ಅಂತೇಳ್ಬಿಟ್ಟು. ಈ ರೀತಿ ಸ್ಟಿಚ್ ಆಗಿದೆ. ಇಲ್ಲಿ ಮಾತ್ರ ಒಂದು ಫ್ರಿನ್ಸ್ ಕಟ್ಟನ್ನು ಕೊಟ್ಟಿದ್ದೀನಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. 7 ಇಂಚ್ ಎದೆ ಸುತ್ತಳತೆ 4ನೇ ಒಂದು ಭಾಗ 7. ಅದನ್ನು ಎದೆ ಸುತ್ತಳತೆಗೆ ಮಾಡಿದ್ರೆ 28 ಆಗುತ್ತೆ. ಇಲ್ಲಿ ಒಂದ್ಸಲಿ ನಾವು ಬ್ಲೌಸಿನ ಬಾಡಿ ಮೆಜರ್ಮೆಂಟ್ಗೆ ನೋಡ್ಕೊಬೇಕು ಎಷ್ಟಿದೆ ಅಂತೇಳ್ಬಿಟ್ಟು. ನಾನು ನೋಡಿಲ್ಲ, ಈಗ ನೋಡ್ತೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು. ಇಷ್ಟೊಡುತ್ತಲ್ಲ ಫ್ರೆಂಡ್ಸ್, ಈ ಫ್ರಂಟ್ ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಬ್ಲೌಸು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬೋಟ್ ನೆಕ್ ಕಟ್ಟಿಂಗ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬಾಯ್.